ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ತೊಡೆತಟ್ಟಿದ್ದ ಯತ್ನಾಳ್ ಬಣಕ್ಕೆ ಬಯಸಿದ್ದಂತಹ ಜಯ ಇದುವರೆಗೂ ಕೂಡ ಸಿಗಲೇ ಇಲ್ಲ. ವಿಜೇಂದ್ರ ಯಡಿಯೂರಪ್ಪ ವಿರುದ್ಧ ಸಿಡಿದೆದ್ದು ಅವರು ಮತ್ತಷ್ಟು ಸಂಕಟಕ್ಕೆ ಸಿಲುಕಿದ್ದಾರೆ. ಈಗ ಹೈಕಮಾಂಡ್ ಮನವೊಲಿಸುವುದಕ್ಕೆ ಹೊಸ ದಾರಿಯನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. ಸೋಮವಾರದಿಂದ ಸೈದ್ಧಾಂತಿಕ ಸಮರವನ್ನು ಸಾರೋದಕ್ಕೆ ರೆಬೆಲ್ಸ್ ರೆಡಿ ಆಗ್ತಾ ಇದ್ದಾರೆ. ಬಿಜೆಪಿಯೊಳಗೆ ಇವತ್ತೆಲ್ಲ ಏನು ನಡೆದಿದೆ, ಯಾವ ರೀತಿಯಾದಂತಹ ಚರ್ಚೆ ನಾಯಕರುಗಳ ನಡುವೆ, ವಿಶೇಷವಾಗಿ ರೆಬೆಲ್ ನಾಯಕರ ನಡುವೆ ನಡೆದಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಕಳೆದ ಒಂದು ವಾರದಿಂದ ಕಡಿಮೆ ಆಗಿದೆಯಲ್ಲ, ನೀನು ಹೇಳಪ್ಪ. ರೆಬೆಲ್ಸ್ ಅಂತ ಕರಿಬೇಡಿ, ನೀವು ಯಾಕೆ ಮಾಡ್ತೀರಿ? ಏನೇ ಸಮಸ್ಯೆಗಳಿದ್ದರೂ ಕೂಡ ಕೇಂದ್ರ ವರಿಷ್ಠರು ಅತಿ ಶೀಘ್ರದಲ್ಲೇ ಸರಿಪಡಿಸ್ತಾರೆ. ಏನು ದಕ್ಷಿಣ ಭಾರತದ ಹೆಬ್ಬಾಗಿಲು ಬಿಜೆಪಿನ ಕರ್ನಾಟಕದಲ್ಲಿ ಮತ್ತೊಮ್ಮೆ ಆ ಒಂದು ಪ್ರತಿಷ್ಠಾಪನೆ ಮಾಡಬೇಕು ಕರ್ನಾಟಕದಲ್ಲಿ. ನಿನ್ನೆಯಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಡಿದ ಮಾತುಗಳಿವು. ಬಿಜೆಪಿ ಪಕ್ಷದೊಳಗೆ ಎಲ್ಲವೂ ಸರಿ ಹೋಗ್ತಿದೆ ಅಂದ್ರು. ಗಲಾಟೆ ಕಡಿಮೆಯಾಗಿದೆ ಅನ್ನಿಸ್ತಿಲ್ವಾ ಅಂತ ಮಾಧ್ಯಮದವರನ್ನೇ ಪ್ರಶ್ನೆ ಮಾಡಿದ್ರು. ಯತ್ನಾಳ್ ಮತ್ತು ಅವರ ಬಣದವರನ್ನ ರೆಬೆಲ್ಸ್ ಅಂತ ಅವರನ್ನ ಕರಿಬೇಡಿ ಅಂದಿದ್ರು. ಎಲ್ಲವನ್ನೂ ಹೈಕಮಾಂಡ್ ಸರಿ ಮಾಡುತ್ತೆ, ದಕ್ಷಿಣ ಭಾರತದ ಹೆಬ್ಬಾಗಿಲು ಮರುಸ್ಥಾಪಿಸ್ತೀವಿ ಅಂದಿದ್ರು. ಆದ್ರೆ ದಕ್ಷಿಣ ಭಾರತದಲ್ಲಿ ಬಿಡಿ, ಕರ್ನಾಟಕದ ಬಿಜೆಪಿಯೊಳಗಿನ ಬೆಂಕಿನೇ ಆರಿಸೋಕಾಗ್ತಿಲ್ಲ. ಯಾಕಂದ್ರೆ ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ರೊಚ್ಚಿಗೆದ್ರು. ವಿಜಯೇಂದ್ರರನ್ನ ಏಕವಚನದಲ್ಲದೆ ವಾಚಾಮಗೋಚಾರವಾಗಿ ನಿಂದಿಸಿದ್ರು. ಯತ್ನಾಳ್ ಅವರ ಕೆಟ್ಟ ಪದಗಳನ್ನ ಕೇಳಿ ಸಿಟ್ಟಿಗೆದ್ದ ವಿಜಯೇಂದ್ರ ಎಲ್ಲಾ ಪದಗಳನ್ನ ನೋಟ್ ಮಾಡಿ ಇಟ್ಟಿದ್ದೀನಿ, ಟೈಮ್ ಬಂದಾಗ ಉತ್ತರ ಕೊಡ್ತೀನಿ ಅಂತ ಸಿಡಿದೆದ್ರು. ಸೋಕಾಸ್ ನೋಟಿಸ್ ಬಿಡುಗಡೆ ಮಾಡಿದ ನನಗೆ ಮೇಲಿಗೆ ಬರೋಕ್ಕಿಂತ ಮುಂಚೆನೆ ಮೀಡಿಯಾದಾಗ ಬರ್ತೈತಂದ್ರೆ ವಿಜೇಂದ್ರನೇ ಮಾಡಿರ್ತಾನ. ವಿಜೇಂದ್ರ ಎಲ್ಲ ಹಲ್ಕ ಕೆಲಸ ಬಿಟ್ಟು ಪಕ್ಷ ಕಟ್ಟೋದು ಕೆಲಸ, ಇವೆಲ್ಲ ಸಾರ್ವಜನಿಕ ಏನದು ಸಾಮಾಜಿಕ ಜಾಲತಾಣ ಬೇಕಾಬಿಟ್ಟಿಯಾಗಿ ಮಾತಾಡ್ಸೋದು. ಉತ್ತರ ಕರ್ನಾಟಕ ನಮ್ಮ ಭಾಷೆ ಏನಾರು ಉಪಯೋಗ ಮಾಡಿದ್ವಿ ಅಂದ್ರೆ ಆ ವಿಜೇಂದ್ರಲ್ಲ ಅವ್ರ ಅಪ್ಪನೂ ಏನು ಮಾಡ್ಲಿಕ್ಕೆ. ಅವ್ರು ಏನೇನು ಆರೋಪಗಳು ಮಾಡ್ತಾರೆ ಎಲ್ಲ ಪಟ್ಟಿ ಮಾಡ್ಕೊಂಡಿದ್ದೀನಿ, ಒಂದೇ ಸಲ ಉತ್ತರ ಕೊಡ್ತೇನೆ. ದಿನನಿತ್ಯ ಇದನ್ನೇ ಮಾಡೋದಕ್ಕಾಗೋದಿಲ್ಲ. ನಾನು ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆಯಲ್ಲಿ ನಾನು ನಿರತನಾಗಿದ್ದೇನೆ. ವಿಜೇಂದ್ರ ಯಾರ್ರೀ? ನಾವು ನೋಟಿಸ್ ಕೊಟ್ಟಾರ, ಉತ್ತರ ಕೊಟ್ಟಾರ, ಇವನಿಗೆ ಹೆಂಗೆ ಗೊತ್ತಾಯ್ತು? ಇವ ಏನು ಮ್ಯಾನೇಜ್ ಮಾಡ್ಲಕತ್ತಾನ? ಇಂಥವೆಲ್ಲ ನಕಲಿ ನಾಟಕಗಳು, ಇವನು ಫೇಕ್. ಅವ್ರು ಹಿರಿಯರಿದ್ದಾರೆ, ಏಕವಂಚದಲ್ಲಿ ಮಾತಾಡಿದವರು ಮತ್ತೊಂದು ಭಾಷೆ ಪ್ರಯೋಗ ಮಾಡಿದ್ರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ರಾಜ್ಯದ ಅಧ್ಯಕ್ಷನಾಗಿ ಮಾಡ್ತಕ್ಕಂಥ ಕೆಲಸ ಬಹಳಷ್ಟಿದೆ, ಈ ವಿಚಾರಗಳು ತಲೆ ಕೆಡಿಸ್ಕೊಳ್ಳೋದಿಲ್ಲ. ವಿಜಯೇಂದ್ರ ಮತ್ತು ಯತ್ನಾಳ್ ಮಧ್ಯೆ ಯಾವುದೂ ಸರಿ ಹೋಗಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಿಲ್ಲ. ಅಂದ ಹಾಗೆ ಯತ್ನಾಳ್ ಸಾಹೇಬ್ರು ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಬೆಂಗಳೂರಲ್ಲಿ ರೆಬೆಲ್ಸ್ ಬಣದ ನಾಯಕ ಕುಮಾರ್ ಬಂಗಾರಪ್ಪನವರ ಮನೆಯಲ್ಲಿ ಸಭೆಯನ್ನು ನಡೆಸಿದ್ರು. ಸಭೆಗೆ ಹೋಗಿದ್ದ ಮಾಧ್ಯಮದವರ ಮೇಲೆ ಯತ್ನಾಳ್ ಆಕ್ರೋಶ ಹೊರಬಿತ್ತು. ಸುಮ್ಮನಿರಿಸೋಕೆ ಬಂದ ಬಿಜೆಪಿ ನಾಯಕರ ಮೇಲೂ ಸಿಟ್ಟಾಗಿ ಎದ್ದು ಹೊರಟಾಗ ಪ್ರತಾಪ್ ಸಿಂಹ ಸಮಾಧಾನ ಪಡಿಸಿ ಒಳಗೆ ಕರ್ಕೊಂಡು ಹೋಗಿ ಸಭೆಯನ್ನು ನಡೆಸಿದ್ರು. ನೋಟಿಸ್ ಬಗ್ಗೆ ಹೆಚ್ಚು ಮಾತನಾಡೋದು ಬೇಡ, ಹೋರಾಟ ತಂತ್ರಗಾರಿಕೆ ಪ್ರಯತ್ನದ ಬಗ್ಗೆ ವರಿಷ್ಠರು ಯಾವ ರೀತಿ ತೀರ್ಮಾನ ಮಾಡ್ತಾರೋ ಕಾದು ನೋಡೋಣ ಅನ್ನೋ ನಿರ್ಧಾರಕ್ಕೂ ಯತ್ನಾಳ್ ಟೀಮ್ ಬಂದಿದೆ. ಯತ್ನಾಳ್ ಬಣ ಒಡೆಯಲು ಪಕ್ಷದಲ್ಲೇ ಸಂಚು ನಿಜಾನ? ಎಂಥದ್ದೊಂದು ಪ್ರಶ್ನೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ರ ಬಣದಲ್ಲೇ ಚರ್ಚೆಯಾಗ್ತಿದೆ. ಯಾಕಂದ್ರೆ ರೆಬೆಲ್ ಸಭೆಯಲ್ಲಿ ಯಾವಾಗ್ಲೂ ಮುಂಚೂಣಿಯಲ್ಲಿರ್ತಿದ್ದ ರಮೇಶ್ ಜಾರಕಿಹೊಳಿ ಯಾರ ಕೈಗೂ ಸಿಕ್ತಿಲ್ಲ. ಯತ್ನಾಳ್ ಟೀಮ್ನಿಂದ ರಮೇಶ್ ಜಾರಕಿಹೊಳಿ ಬೇರ್ಪಡಿಸಲು ವಿಜಯೇಂದ್ರ ಪ್ಲಾನ್ ಮಾಡಿದ್ರಂತೆ. ವಿಜಯೇಂದ್ರ ಆಪ್ತರೊಬ್ಬರಿಂದ ರಮೇಶ್ ಜಾರಕಿಹೊಳಿ ಭೇಟಿ ಮಾಡಿಸಿ ಮನವೊಲಿಕೆಗೂ ಯತ್ನ ನಡೆದಿದೆ. ವಿಜಯೇಂದ್ರ ತಂತ್ರಗಾರಿಕೆಗೆ ಒಪ್ಪದೆ ಸಂಧಾನಕ್ಕೆ ಬಂದಿದ್ದವರನ್ನು ವಾಪಸ್ ಕಳಿಸಿದ್ರಂತೆ ರಮೇಶ್ ಜಾರಕಿಹೊಳಿ. ವಿಜಯೇಂದ್ರ ನಾಯಕತ್ವ ಒಪ್ಪಲು ಸಾಧ್ಯವೇ ಇಲ್ಲ, ನಾನು ಬರೋದಿಲ್ಲ ಎಂಬ ಸಂದೇಶ ರವಾನಿಸಿದ್ದಾರಂತೆ. ಕುಮಾರ್ ಬಂಗಾರಪ್ಪರನ್ನು ಯಡಿಯೂರಪ್ಪ ಸಂಪರ್ಕ ಮಾಡಿದ್ದು ಯತ್ನಾಳ್ ಟೀಮಿನಿಂದ ಹೊರಬರುವಂತೆ ಕುಮಾರ್ ಬಂಗಾರಪ್ಪಗೆ ಕರೆ ಮಾಡಿದ್ರಂತೆ. ಕುಮಾರ್ ಬಂಗಾರಪ್ಪ ಕೂಡ ನಾನು ಬರೋದಿಲ್ಲ ಎಂಬ ಸಂದೇಶ ಕೊಟ್ಟಿದ್ದು. ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ನಿರ್ಧಾರಕ್ಕೆ ಟೀಮ್ ಸದಸ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮುಂದೆಯೂ ಇದೇ ರೀತಿಯಲ್ಲೇ ಒಟ್ಟಾಗಿರುವ ಶಪಥವನ್ನು ಇವತ್ತಿನ ಸಭೆಯಲ್ಲಿ ಮಾಡಿದ್ದಾರೆ. ವಿಜಯೇಂದ್ರ ವಿಷಯ ಬಿಟ್ಟು ಸಿದ್ಧಾಂತದ ಹೋರಾಟಕ್ಕೆ ಸಿದ್ಧತೆ. ಹೌದು, ವಿಜಯೇಂದ್ರ ವಿಷಯದಲ್ಲಿ ಏನು ಮಾಡಿದ್ರೂ ಮುನ್ನಡೆ ಸಾಧಿಸೋಕೆ ಆಗ್ತಿಲ್ಲ. ಹೀಗಾಗಿ ಹೈಕಮಾಂಡ್ ಮನವೊಲಿಸೋಕೆ ಸದ್ಯಕ್ಕೆ ಪಕ್ಷದ ಸಿದ್ಧಾಂತಕ್ಕೆ ಪೂರಕವಾಗಿರುವ ಹೋರಾಟ ಕೈಗೆತ್ತಿಕೊಳ್ಳಲು ರೆಬೆಲ್ಸ್ಗಳು ಪ್ಲಾನ್ ಮಾಡಿದ್ದಾರೆ. ವಫ್ ಹೋರಾಟದ ನಂತರ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಹೋರಾಟ ನಡೆಸಲು ತೀರ್ಮಾನಿಸಿದ್ದು. ಹೋರಾಟದ ರೂಪುರೇಷೆಗಳ ಬಗ್ಗೆ ಇವತ್ತು ಸಮಾಲೋಚನೆ ನಡೆಸಿದ್ರು.
ನಾವು ವಫ್ ವಿರುದ್ಧ ಹೋರಾಟವನ್ನು ಮಾಡಿದ್ದೀವಿ ಹೊರತು ನಾವು ಯಾರನ್ನ ಬದಲಾಯಿಸೋದಕ್ಕೆ ಇನ್ನೊಂದಕ್ಕೆ ಆ ಥರದ ಹೋರಾಟ ಅಲ್ಲ. ಈ ಹೋರಾಟ ಏನಿದ್ರು ವ್ಯವಸ್ಥಿತವಾಗಿ ನಮ್ಮ ರೈತರನ್ನ ಕಾಪಾಡುವಂಥ ಮಠಮಾನ್ಯಗಳು, ದೇವಸ್ಥಾನಗಳು, ಹಿಂದೂಗಳ ಭೂಮಿಯ ರಕ್ಷಣೆಯ ಹೋರಾಟ ಇದಾಗಿತ್ತು. ಇದರ ಆಚೆಗೆ ಬೇರೆ ಯಾವುದೂ ಪಾಲಿಟಿಕ್ಸ್ ಇಲ್ಲ. ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಯಾರಿದ್ದಾರೆ ಅವ್ರನ್ನೂ ಪತ್ತೆ ಹಚ್ಚುವಂಥ ಕೆಲಸ ಆಗಬೇಕು. ಹಿಂದೆನೂ ಕೂಡ ಆ ಕೆಲಸ ಆಗಿದೆ ಒಂದಷ್ಟು, ಆದರೆ ಅವನು ವಾಪಸ್ ಕಳಿಸುವಂಥ ಕೆಲಸ ಆಗಿಲ್ಲ. ಅದ್ರ ಬಗ್ಗೆನೂ ಕೂಡ ಮುಂದಿನ ಸಭೆಯಲ್ಲಿ ನಾವು ಖಂಡಿತ ಇದ್ರ ಬಗ್ಗೆ ಒಂದು ಕೂಲಂಕಷವಾಗಿ ಚರ್ಚೆಯನ್ನು ಮಾಡಿ ನಾವು ತೀರ್ಮಾನ ಮಾಡ್ತೀವಿ. ಮನೆಯೊಂದು 3 ಬಾಗಿಲಾಗಿರೋ ಬಿಜೆಪಿಯಲ್ಲಿ ಯಾವುದೂ ಸರಿಯಿಲ್ಲ ಅನ್ನೋದು ಸ್ಪಷ್ಟ. ಜೊತೆಗೆ ಬಣ ರಾಜಕೀಯ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳು ಇಲ್ಲ. ಶೀಘ್ರದಲ್ಲೇ ರಾಜ್ಯಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಬರ್ತಾರೆ. ಬಂದ ಮೇಲೆ ಬಿಜೆಪಿಯಲ್ಲಿ ಒಂದಷ್ಟು ಬದಲಾವಣೆ ಆಗಬಹುದು. ಅಲ್ಲಿಯವರೆಗೂ ಬಡಿದಾಟಕ್ಕೆ ಬ್ರೇಕ್ ಬೀಳಲ್ಲ ಅನ್ನೋದಂತೂ ಸ್ಪಷ್ಟವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.